ಪ್ರತಿಯೊಬ್ಬ ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಪಿಂಚಣಿಗಾಗಿ ಕಾಯ್ತಾ ಇರುವಂತಹ EPS EPFO ಪಿಂಚಣಿದಾರರೇ, ನಿಮ್ಮೆಲ್ಲರ 10 ವರ್ಷಗಳ ಬೇಡಿಕೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಆಗಬೇಕು. ಇದು ನಮ್ಮ ಹಕ್ಕು. ಪಡೆಯೋಣ ಬನ್ನಿ. ಭಾರತ ಸ್ವಾತಂತ್ರ್ಯದ ಶುಭ ದಿನ ಆಗಸ್ಟ್ 15ಕ್ಕೆ ನಾವು ಈ ಗುಡ್ ನ್ಯೂಸನ್ನು ಪಡ್ಕೊಳ್ಳೋಣ. ಅದು ನಮ್ಮ ಕೈಯಲ್ಲಿದೆ. ಪಡೆಯೋದು ಬಿಡೋದು ನಮ್ಮ ಕೈಯಲ್ಲಿದೆ. ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಅದು ಈಡೇರುತ್ತೆ. ನಮ್ಮ ಕನಸುಗಳು ಈಡೇರುತ್ತೆ. ಅದಕ್ಕೋಸ್ಕರ ಏನೇನು ಪ್ರಯತ್ನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಎಲ್ಲ ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ನಮ್ಮ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ಜನ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ NSC ಅವರು, NSCಯ ಸಂಯೋಜಕರಾದ ರಮಕಾಂತ್ ನರಗುಂದ ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ವ್ಯಾಪಕ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರೇ ಈ ದಿನ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಕೇರ್ ಫಾರ್ ಯು ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಗಸ್ಟ್ 15ರ ಒಳಗಾಗಿ ನಾವು ಹೇಗೆ ಕನಿಷ್ಠ ಪಿಂಚಣಿಯನ್ನು ಪಡೆಯೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ತಿಳಿಸಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ತಾವು ನೋಡಿರ್ಬೋದು, ಜಂತರ್ ಮಂತರ್ನಲ್ಲಿ ಜನಸಾಗರವನ್ನು ಸೇರಿಸಿ ಇದೇ ರಮಕಾಂತ್ ನರಗುಂದ ಹಾಗೂ ಟೀಮ್ನವರು ಹೋರಾಟವನ್ನು ಮಾಡಿದರು. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಕೇಂದ್ರ ಸರ್ಕಾರ ನಮಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದರು. ಈ ಹೋರಾಟಕ್ಕಿಂತ ಮುಂಚೆ, ಅಂದರೆ ಆಗಸ್ಟ್ 5ಕ್ಕೆ ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ಆಯಿತು. ಅದಕ್ಕಿಂತ ಮುಂಚಿತವಾಗಿ NSC ಅವರು ಎಲ್ಲ MP ಗಳನ್ನು, ಮಿನಿಸ್ಟ್ರುಗಳನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ನಮಗೆ 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ಳೋಕ್ಕಾಗಿ ಟೈಮ್ ಕೇಳಿದರು ಭೇಟಿಯಾಗಕ್ಕೆ. ಮತ್ತು ಒಂದು ಮೆಮೋವನ್ನು ಕೂಡ ಕೊಟ್ಟಿದ್ದು. ಇದು ನಮ್ಮ ಮೆಮೊ. ನಮ್ಮ ಮೆಮೊಗೆ ನೀವು ಉತ್ತರ ಕೊಡಿ, ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಯಾವುದೇ ಒಬ್ಬ ಮಿನಿಸ್ಟ್ರ್ ಆಗಿರ್ಬೋದು, MP ಗಳಾಗಿರ್ಬೋದು, ಯಾರೂ ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ದೇ ಇರೋದು, ನಮಗೆ ಭೇಟಿಯಾಗಿ ಮಾತಾಡೋಕ್ಕೆ ಅವಕಾಶ ನೀಡದೇ ಇರೋದು ಒಂದು ದುರದೃಷ್ಟವೇ ಸರಿ. ಆದರೂ ನಾವು ಸುಮ್ಮನೆ ಕೂರೋದಿಲ್ಲ. ನಮ್ಮ ಹಕ್ಕು ಕನಿಷ್ಠ ಪಿಂಚಣಿ ನಾವು ಪಡೆಯೋದು ನಮ್ಮ ಹಕ್ಕು, ಪಡೆದೇ ತೀರ್ತೇವೆ. ಇದಕ್ಕಾಗಿ ನಾವೇನು ಈ ಹಿಂದೆ ನಾವು 3 ಹಂತದ ಹೋರಾಟಗಳಿಗೆ ಕರೆ ಕೊಟ್ಟಿದ್ದು, ಆದರೆ 3 ಹಂತದ ಹೋರಾಟಗಳು ಇದುವರೆಗೂ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಈಗ ಮತ್ತೆ ಅದೇ 3 ಹಂತದ ಹೋರಾಟ. ಅದಕ್ಕಿಂತ ಮುಂಚಿತವಾಗಿ ಆಗಸ್ಟ್ 15ರಂದು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಈ ಧ್ವಜಾರೋಹಣ ಸಮಯದಲ್ಲಿ ಪ್ರಮುಖ ಘೋಷಣೆಗಳನ್ನು ಮಾಡ್ತಾರೆ. ಪ್ರತಿ ವರ್ಷ ಪ್ರಮುಖ ಘೋಷಣೆ ಮಾಡೋದು ಸಹಜ. ಈ ಪ್ರಮುಖ ಘೋಷಣೆಯಲ್ಲಿ ನಮ್ಮ EPFO EPS ಪಿಂಚಣಿದಾರರ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೂಡ ಇರಬೇಕು. ಆಗಸ್ಟ್ 15ರಂದೇ ನಮ್ಮ ಪಿಂಚಣಿಯನ್ನು ಹೆಚ್ಚಳ ಪಡಿಬೇಕು ಅನ್ನೋ ಎಷ್ಟೆಲ್ಲ ಆಸೆ ಇರೋರು, ನಾವು ಹೇಳಿದ ಹಾಗೆ ಕೆಲವೊಂದು ಸ್ಟೆಪ್ಗಳನ್ನು ಫಾಲೋ ಮಾಡಿ. ಆ ಸ್ಟೆಪ್ಗಳನ್ನು ಫಾಲೋ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಹಕ್ಕು ಆಗಸ್ಟ್ 15ಕ್ಕೆ ಸಿಗತ್ತೆ. ನಮ್ಮ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬರಲ್ಲಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ NSC ಅವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಿಂಚಣಿದಾರರಿಗೆ ಒಂದು ಲೆಟರ್ ಫಾರ್ಮೇಟನ್ನು ಸೆಂಡ್ ಮಾಡಿದ್ದಾರೆ. ಈ ಲೆಟರ್ ಫಾರ್ಮೇಟಲ್ಲಿ ಯಾವ ರೀತಿ ಲೆಟರನ್ನು ಬರೀಬೇಕು, ಅದನ್ನು ಹೇಗೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರ ಕೊಟ್ಟಿದ್ದಾರೆ. ಸಿಗದಿದ್ದವರು NSC ಮುಖಂಡರುಗಳನ್ನು ಜಿಲ್ಲಾ ಮಟ್ಟದಲ್ಲಿ ಭೇಟಿ ಮಾಡಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ಳಿ. ಯಾರೂ ಕೂಡ ತಡ ಮಾಡದೆ ತಕ್ಷಣ ಪತ್ರಗಳನ್ನು ಬರೆಯಿರಿ. ಪತ್ರಗಳು ಅಂತ ಹೇಳಿದರೆ
ಈಗ ಪತ್ರವನ್ನು ಬರೆಯೋದು, ಅದನ್ನು ಪೋಸ್ಟಿಗೆ ಹಾಕೋದು, ಪೋಸ್ಟಿಗೆ ಹಾಕಿ ಅಲ್ಲಿ ಹೋಗೋಕ್ಕೆ 4 ದಿನ ಆಗುತ್ತೆ. ಅಷ್ಟೊತ್ತಿಗೆ ಆಗಸ್ಟ್ 15 ಮುಗಿದೋಗತ್ತಲ್ಲ. ಡಿಜಿಟಲ್ ಯುಗದಲ್ಲಿ ಪತ್ರ ಅಂದರೆ ಪೋಸ್ಟ್ ಮೂಲಕನೇ ಹಾಕಬೇಕಾಗಿಲ್ಲ. ನೀವು ಒಂದು ಪತ್ರವನ್ನು ರೆಡಿ ಮಾಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಇದ್ದೇ ಇರ್ತಾರೆ, ಅವರಿಗೆ ಇಮೇಲು ಜಿಮೇಲು ಪ್ರತಿಯೊಬ್ಬರ ಬಗ್ಗೆ ಗಮನ ಇರುತ್ತೆ. ನೀವು ಮಾಡಬೇಕಾಗಿರೋದು ಮನೆಯವರ ಹೆಲ್ಪನ್ನು ತೆಗೆದುಕೊಳ್ಳಿ. ಪ್ರಧಾನಮಂತ್ರಿ ಕಚೇರಿಗೆ ಒಂದು ಲೆಟ್ರನ್ನು ಇಮೇಲ್ ಮಾಡುವಂಥ ಕೆಲಸವನ್ನು ಮಾಡಿ. ಮನೆಯಲ್ಲಿ ಯಾರು ಇಮೇಲ್ ಮಾಡೋ ಅಂಥವ್ರು ಇಲ್ಲ ಅಂದರೂ ಕೂಡ 20 ರೂಪಾಯಿ ಕೊಟ್ಟರೆ ಸಾಕು, ಸೈಬರ್ ಸೆಂಟ್ರವರು ಇಮೇಲನ್ನು ಕಳಿಸ್ತಾರೆ. ಇದೇ ರೀತಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಇಮೇಲನ್ನು ಮಾನ್ಯ ಪ್ರಧಾನಮಂತ್ರಿಗಳ ಕಚೇರಿಗೆ ಮಾಡಿದ್ದೆ ಆದರೆ ಇಡೀ ದೇಶದಲ್ಲಿರುವಂಥ ಸುಮಾರು 2 ಕೋಟಿಗೂ ಹೆಚ್ಚು ಪಿಂಚಣಿದಾರರ ಇಮೇಲ್ ಒಟ್ಟಿಗೆ ಪ್ರಧಾನಮಂತ್ರಿಯವರ ಕಚೇರಿಗೆ ಹೋಗಿದ್ದೆ ಆದರೆ ಪ್ರಧಾನಮಂತ್ರಿಗಳು ಖಂಡಿತವಾಗಿಯೂ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ನಮ್ಮ ಬಲ ಇಷ್ಟಿದೆ. ಪಿಂಚಣಿದಾರರಿಗೆ ನಾವು ಅನ್ಯಾಯ ಮಾಡಬಾರ್ದು. ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿಯನ್ನು ಕೊಡಬೇಕು ಅನ್ನೋ ಒಂದು ಮನೋಭಾವನೆಗೆ ಖಂಡಿತವಾಗಿಯೂ ಬರ್ತಾರೆ. ಇದರ ಫಲ ಏನಾಗತ್ತೆ ಅಂತ ಹೇಳಿದ್ರೆ ಆಗಸ್ಟ್ 15 ಕೆಂಪುಕೋಟೆಯ ಮೇಲೆ ನಮ್ಮ ಧ್ವಜ ಹಾರಾಟದ ಜೊತೆಯಲ್ಲಿ ನಮ್ಮ ಹಕ್ಕುಗಳು ಹಾರಾಟ ಆಗತ್ತೆ. ನಮ್ಮ ಕನಿಷ್ಠ ಪಿಂಚಣಿ ಖಂಡಿತವಾಗಿಯೂ ಸಿಗತ್ತೆ. ಇದಕ್ಕೆ ಯಾರೂ ನಿರ್ಲಕ್ಷ್ಯ ಮಾಡದೇ ಈಗಲೇ ಪ್ರಯತ್ನ ಮಾಡಿ, ಈಗಲಿಂದನೇ ಇಮೇಲನ್ನು ಮಾಡೋಕ್ಕೆ ಪ್ರಯತ್ನಪಟ್ಟು ಇಮೇಲನ್ನು ಮಾಡಿ ನಮ್ಮ ಬಲ ಹಾಗೂ ಇದನ್ನು ಎಷ್ಟಿದೆ ಅಂತ ತೋರಿಸೋಣ. ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಮತ್ತೊಂದು ನಿಮಗೆ ಆಲ್ರೆಡಿ ಹೇಳಿದ್ದು, ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಒಬ್ಬರು ಲೋಕಸಭಾ ಸದಸ್ಯರು ಇದ್ದೇ ಇರ್ತಾರೆ. ಈ ಲೋಕಸಭಾ ಸದಸ್ಯರು ಹೀಗೆ ಮನೆಗೆ ಹೋಗಿ ಅಲ್ಲಿ ಒಂದು ಸಣ್ಣಗೆ ಪ್ರತಿಭಟನೆಯನ್ನು ಮಾಡಿ ಅವರಿಗೆ ಮೆಮೊರಮನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದು ಇದುವರೆಗೂ ಯಾವುದೇ ಪಿಂಚಣಿದಾರರು ಮಾಡೋದಿಲ್ಲ. ದಯವಿಟ್ಟು ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಹೋಗಿ ನೀವು ಒಂದು MP ಅವರು ಸಿಕ್ಕಿದ್ರೆ MP ಅವರಿಗೆ ಮೆಮೊರಮ್ ಕೊಡಿ, ಇಲ್ಲ MP ಅವ್ರ PA ಇದ್ದರೆ PAಗೆ ಮೆಮೊ ಕೊಡಿ, ಒಂದು ಲೆಟ್ರನ್ನು ಕೊಡಿ. 543 MP ಗಳಲ್ಲಿ ಕನಿಷ್ಠ ಒಂದು 100 ಜನ MP ಗಳು ಲೋಕಸಭೆ ಅಧಿವೇಶನ ಬೇರೆ ನಡೀತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ ಖಂಡಿತವಾಗಿಯೂ ನಮ್ಮ ಹಕ್ಕುಗಳು ಹೋರಾಟಗಳು ಜಾರಿ ಆಗತ್ತೆ, ನಮ್ಮ ಹಕ್ಕುಗಳು ಸಿಗತ್ತೆ, ನಮಗೆ ಕನಿಷ್ಠ ಪಿಂಚಣಿ ಸಿಗತ್ತೆ. 3ನೇ ಹಂತದಲ್ಲಿ ಏನು ಅಂತ ಹೇಳಿದ್ರೆ EPFO ಕಚೇರಿಗಳಿಗೆ ಮುಂದೆ ಪ್ರತಿಭಟನೆ ಮಾಡಿ EPFO ಕಚೇರಿಗಳಿಗೆ ಬೀಗ ಹಾಕಿ ಇಡೋದು, ಅದು ಕೂಡ ನಮ್ಮ ಹೋರಾಟದ ಭಾಗ. ದಯವಿಟ್ಟು NSC ಅವರು ಏನು ಹೇಳಿದಾರೋ ಅದನ್ನು ಫಾಲೋ ಮಾಡಿ ನಮ್ಮ ಹಕ್ಕುಗಳನ್ನು ಆಗಸ್ಟ್ 15ರಂದು ಖಂಡಿತವಾಗಿಯೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾಹಿತಿಯನ್ನು ಪ್ರತಿಯೊಬ್ಬನ ಪಿಂಚಣಿದಾರಿಗೂ ಶೇರ್ ಮಾಡಿ. ಇದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಮಾಹಿತಿ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.